ನಮಸ್ಕಾರ ವೀಕ್ಷಕರೇ. ಆತ್ಮವಿಶ್ವಾಸ ಜಯದ ಮೊದಲ ಮೆಟ್ಟಿಲು, ಆರೋಗ್ಯ ಆತ್ಮವಿಶ್ವಾಸದ ಮೊದಲ ಮೆಟ್ಟಿಲು. ನಾವು ಏನ್ ಬೇಕಾದರೂ ಸಾಧಿಸ್ತೀವಿ ಅನ್ನೋ ಒಂದು ಛಲ ಬರೋದು ಉತ್ತಮ ಆರೋಗ್ಯದಿಂದ ಮಾತ್ರ. ಉತ್ತಮ ಆರೋಗ್ಯ ಬೇಕು ಅಂದ್ರೆ ಅದಕ್ಕೆ ಆಯುರ್ವೇದದ ಸಲಹೆ ಬೇಕು. ಆಯುರ್ವೇದದ ಸಲಹೆ ಬೇಕು ಅಂದ್ರೆ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ ಬಲು ಮುಖ್ಯ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಡ್ಪತಿಯವರು. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಅವರಿಗೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮನ ಆರಂಭಿಸೋಣ. ನಮಸ್ಕಾರ ಆದರ್ಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆದರ್ಶ್ ಅವರೇ, ಈಗ ಲಿಬ್ರಾ ಮತ್ತು ಸ್ಕಾರ್ಪಿಯೋ ಈ ಎರಡು ರಾಶಿಗಳ ಗುಣಗಳನ್ನ ಹೊಂದಿರ್ತಾರಲ್ಲ, ಅವರ ಆಹಾರ ಪದ್ಧತಿ ಹೇಗಿರಬೇಕು, ಹಾಗೆ ಅವರ ಜೀವನ ಶೈಲಿ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿಯೂ. ಈ ಲಿಬ್ರಾ ಮತ್ತು ಸ್ಕಾರ್ಪಿಯೋ ಅಂತಂದರೆ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಹೇಗಿರ್ತಾರೆ, ಇವರು ಬೇಸಿಕಲಿ ಯಾಕಂತಂದರೆ ಈ ನಾವು ತುಲಾ ರಾಶಿಯನ್ನು ಮಾತಾಡಿದಾಗ ಇವರು ವಾತ ಪ್ರಕೃತಿಯಲ್ಲಿ ಬರ್ತಾರೆ, ಮತ್ತು ನಾವು ಈ ಸ್ಕಾರ್ಪಿಯೋ ಅಂತಂದರೆ ವೃಶ್ಚಿಕ ರಾಶಿಯನ್ನು ನಾವು ಏನು ಹೇಳ್ತಾ ಇದ್ದೀವಿ, ಇವರು ಪಿತ್ತ ಪ್ರಕೃತಿಯಲ್ಲಿ ಬರ್ತಾರೆ. ಇವರು ಅಷ್ಟು ಸಣ್ಣಗೂ ಇರಲ್ಲ ಮತ್ತು ದಪ್ಪನೂ ಇರಲ್ಲ, ಮೀಡಿಯಮವಾಗಿ ಮಾಧ್ಯಮವಾಗಿ ಇವರ ಒಂದು ದೇಹದ ಒಂದು ಆಕಾರ ಇರುತ್ತೆ. ಮತ್ತು ಇವರು ಭಾಳ ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿರ್ತಾರೆ. ಆಮೇಲೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಇದು ಇಷ್ಟೇ ಸಮಯದಲ್ಲಿ ಮುಗಿಬೇಕಂದ್ರೆ ಅಷ್ಟೇ ಸಮಯದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನು ಅವರು ಹೊಂದಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಆಹಾರ ಅಂದ ತಕ್ಷಣ ಈ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ಬೇಸಿಕಲಿ ಅಂತಂದರೆ ಈ ಎಣ್ಣೆ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ಇವರಿಗೆ ಎಣ್ಣೆ ಹಚ್ಕೊಳ್ಳೋದು, ನೀಟಾಗಿ ಬಾಚ್ಕೊಂಡು ಹೋಗೋದು ಅಂತಂದರೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ. ಮತ್ತು ಯಾಕಂತಂದರೆ ಇವರು ಭಾಳ ಒಂದು ಕೆರಿಯರ್ ಓರಿಯೆಂಟೆಡ್ಡು, ಮತ್ತು ಆದಷ್ಟು ಕೆಲಸದ ಮೇಲೆ ಧ್ಯಾನ. ಈಗ ಕೆಲಸವನ್ನು ಮುಗಿಸ್ಬೇಕು, ನಾನು ಇದನ್ನು ಟಾರ್ಗೆಟ್ ಇಷ್ಟಿದೆ ಅಂತಂದರೆ ಅದನ್ನು ಕಂಪ್ಲೀಟ್ ಮಾಡಬೇಕನ್ನೋ ಬರೀ ಅದೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಆಮೇಲೆ ಇವರಿಗೆ ಟೈಮಿಂಗ್ಸ್ ಇರೋದಿಲ್ಲ ಆಹಾರ ತಗೊಳ್ಳೋದು. ಬೆಳಿಗ್ಗೆ 11 ಗಂಟೆಗೆ ತಿಂಡಿ ಮಾಡೋದು, ಆಮೇಲೆ ಮಧ್ಯಾಹ್ನದ ಊಟ 4 ಗಂಟೆಗೆ ಮಾಡೋದು, ರಾತ್ರಿ ಊಟ 12:30 1 ಗಂಟೆಗೆ ಮಾಡೋದು. ಈ ಒಂದು ರೂಢಿ ಏನಿದೆ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅವರು. ಮತ್ತು ಕರೆಕ್ಟಾಗಿ ನೀರನ್ನು ಹೆಚ್ಚು ಕುಡಿಯುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಯಾಕಂದರೆ ವಾತ ಪ್ರಕೃತಿಯಲ್ಲಿರೋರು ಮತ್ತು ಪಿತ್ತ, ಆದಷ್ಟು ನಿಮ್ಮ ಅಗ್ನಿ ಮತ್ತು ವಾಯುವನ್ನು ನೀವು ಕಡಿಮೆ ಮಾಡಬೇಕು, ನಿಮ್ಮ ದೇಹದಲ್ಲಿ ಕಡಿಮೆ ಮಾಡಬೇಕು ಅಂತಂದರೆ ಆದಷ್ಟು ನೀರನ್ನು ಕುಡೀರಿ. ಮಿಲ್ಕ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟ ಐಸ್ ಕ್ರೀಮ್ಸ್ ನಿಮಗೆ ಎಲ್ಲರಿಗೂ ಭಾಳ ಬಲು ಪ್ರಿಯ ಅಂತ ಹೇಳ್ಬೋದು. ಐಸ್ ಕ್ರೀಮ್ಸನ್ನು ನೀವು ತಿನ್ಬೋದು, ಸ್ವೀಟ್ಸನ್ನು ಜಾಸ್ತಿಯಾಗಿ ನೀವು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಸ್ಟಾರ್ಚಿ ಫುಡ್ ಅಂತಂತಂದರೆ ಈ ಪೊಟೆಟೊ ಆಗ್ಬೋದು, ರೈಸ್ ಐಟಮ್ಸ್ ಆಗ್ಬೋದು, ಆದಷ್ಟು ಅದರ ಕನ್ಸಂಪ್ಷನ್ ನೀವು ಕಡಿಮೆ ಮಾಡಬೇಕಾಗತ್ತೆ. ಮತ್ತು ಚಪಾತಿ, ಪ್ರೋಟೀನಸ್ ಫುಡ್ ಅಂತ ನಾವೇನು ಹೇಳ್ತೀವಿ ಅಂದರೆ ಸೋಯಾ ಇರ್ಬೋದು, ಆಮೇಲೆ ಗೋಧಿ ಇರ್ಬೋದು, ಇವು ಆದಷ್ಟು ಸ್ವಲ್ಪ ಪ್ರೋಟೀನಲ್ಲಿ ಹೆಚ್ಚು ಇರೋದ್ರಿಂದ ಇದನ್ನು ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು ಉದಾಹರಣಾರ್ಥವಾಗಿ ನೀವು ಚಪಾತಿಯನ್ನು ನೀವು ಮಾಡ್ತೀರಾ ಅಂತಂದರೆ 1 kg ಆಟಾಗೆ ಅಂತಂದರೆ ಗೋಧಿ ಹಿಟ್ಟಿಗೆ ನೀವು 200 ಗ್ರಾಮಿನಷ್ಟು ಈ ಸೋಯಾಬೀನ್ ಹಿಟ್ಟು ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ಒಂದು ಚಪಾತಿಯನ್ನು ಅದನ್ನು ಮಾಡೋದ್ರಿಂದ ಬಹಳ ಪ್ರೋಟೀನಸ್ ಆಗಿರುತ್ತೆ. ಮತ್ತು ಇದರಲ್ಲಿ ಈ ತೇಪ್ಲಾ ಅಂಥೇಳಿ ನಾವು ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ. ಅಂತಂದರೆ ಈ ಚಪಾತಿಯಲ್ಲಿ ಸೊಪ್ಪುಗಳನ್ನು ಹಾಕಿ ಚಪಾತಿಯನ್ನು ಮಾಡೋದು. ಆದಷ್ಟು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿ. ತೇಪ್ಲಾ ಮಾಡುವಾಗ ಎಣ್ಣೆನ ಹೆಚ್ಚು ಯೂಸ್ ಮಾಡ್ತಾರೆ, ಆದಷ್ಟು ಎಣ್ಣೆನ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಪ್ರಕೃತಿಯಲ್ಲಿ ಬರೋವರಿಗೆ ಅಂತಂದರೆ ವಾತ ಮತ್ತು ಪಿತ್ತ ಪ್ರಕೃತಿಯಲ್ಲಿ ಬರೋರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ವಲ್ಪ ಹೆಚ್ಚಾಗಿರುತ್ತೆ. ಬೆಳ್ಳುಳ್ಳಿಯ ಸೇವನೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ಮತ್ತು ಆದಷ್ಟು ಈ ಒಂದು 15 ದಿವಸಕ್ಕೊಮ್ಮೆ ಎಣ್ಣೆ ಸ್ನಾನ, ನಾನು ಮೊದಲೇ ಹೇಳಿದೆ ಇವರಿಗೆ ಎಣ್ಣೆ ಸ್ನಾನ ಎಲ್ಲ ಅಂತಂದರೆ ಸ್ವಲ್ಪ ಅಲರ್ಜಿ, ಬೇಡ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಬೇಡ ಅಂತಂದರೆ ಮನಸ್ಸು ಇರೋದಿಲ್ಲ ಅಂತಲ್ಲ, ಅದನ್ನು ಅವರು ರೂಢಿಸ್ಕೊಳ್ಬೇಕಾದಂಥ ಒಂದು ಪ್ರವೃತ್ತಿ ಅವರಲ್ಲಿ ಬರಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಇವರು ಯಾವಾಗಲೂ ನೀಟ್ ಡ್ರೆಸ್ ಹಾಕ್ಕೊಂಡು ನೀಟಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗ್ತಾರೆ. ಮತ್ತು ಮುಖ್ಯವಾಗಿ ಆಟೋಟದಲ್ಲಿ ಸ್ಪೋರ್ಟ್ಸ್ನಲ್ಲಿ ಭಾಳ ಎನರ್ಜೆಟಿಕ್ ಆಗಿರ್ತಾರೆ. ಫ್ರೆಶ್ ವಾತಾವರಣದಲ್ಲಿ ಇವರು ವಾಕ್ ಮಾಡ್ತಾರೆ. ಇವರಿಗೆ ಫ್ರೆಶ್ ಒಂದು ಏರ್ ತೊಗೊಳ್ಳೋದು ಅಂತಂದರೆ ಬಹಳ ತುಂಬಾ ಖುಷಿ. ಆಮೇಲೆ ಸಮುದ್ರದ ದಡದಲ್ಲಿ ಅಥವಾ ಪ್ರವಾಸಿಗಳು ತಾಣಗಳಲ್ಲಿ ಇವರು ಆದಷ್ಟು ಹೆಚ್ಚು ತಮ್ಮ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರು ಸಮುದ್ರದ ಹತ್ತಿರ ಇರೋವಂಥ ಯಾವುದೇ ಒಂದು ಶೆಕೆ ಅನ್ನೋದೇನಿದೆ ಅದನ್ನು ಇವರು ರೆಸಿಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂತಂದರೆ ಈ ಒಂಥರ ಬಿಸಿ ಹ್ಯುಮಿಡಿಟಿ ಅಂತ ನಾವೇನು ಹೇಳ್ತೀವಿ ಅದು ಇವ್ರ ಹತ್ರ ರೆಸಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಇವರು ತಂಪಾದ ಪ್ರದೇಶಗಳಲ್ಲಿದ್ದರೆ ಇವರು ಬಹಳ ಅವರ ಒಂದು ಪ್ರಕೃತಿಗೆ ಮತ್ತು ಅವರು ಹುಟ್ಟಿದಂಥ ರಾಶಿಗೆ ಬಹಳ ಒಂದು ಒಳ್ಳೆ ಕಾಂಬಿನೇಷನ್ ಅಂತೇಳಿ ಹೇಳ್ಬೋದು. ಮತ್ತು
ಮತ್ತು ಇವರು ಆದಷ್ಟು ಈ ಕರ್ಡ್ ರೈಸ್ ಅಂತ ಈ ಥರ ಏನು ಬರುತ್ತೆ ಲೈಟ್ ಫುಡ್ ಅಂತಂದರೆ ಬೇಗ ಡೈಜೆಸ್ಟ್ ಆಗುವಂಥದ್ದು, ಮಧ್ಯಾಹ್ನ ಹೊತ್ತಿನಲ್ಲಿ ನೀವು ಆಹಾರವನ್ನು ಸೇವಿಸುವಾಗ ಸ್ವಲ್ಪ ಕರ್ಡ್ ರೈಸನ್ನು ತೊಗೊಳ್ಳೋದು ಭಾಳ ಉತ್ತಮ. ಮತ್ತು ಸಾಯಂಕಾಲ ಊಟ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ, ಭಾಳ ಕಡಿಮೆ ಆಗಿ ಊಟವನ್ನು ಮಾಡಿ. ಆದಷ್ಟು ಫ್ರೂಟ್ ಸಲಾಡ್ ತಿನ್ನುವಂಥದ್ದು ಅಥವಾ ಬರೀ ಸಲಾಡ್ಗಳನ್ನು ಮಾಡೋದು ಅಥವಾ ಬರೀ ಒಂದು ಸೂಪ್ ಅಂತ ಹೇಳಿ ನೀವು ಏನು ಮಾಡ್ಕೊಂಡು ಕುಡಿತೀರಾ ಅದೆಲ್ಲನೂ ಭಾಳ ಒಳ್ಳೆಯದು. ರಾತ್ರಿ ಹೊತ್ತಿನಲ್ಲಿ ಆದಷ್ಟು ಕಡಿಮೆ ಆಹಾರವನ್ನು ಸೇವಿಸೋದು ಈ ಲೀಬ್ರಾ ಮತ್ತು ಈ ಸ್ಕಾರ್ಪಿಯೋ ಅವರಿಗೆ ಬಹಳ ಉತ್ತಮವಾದಂಥ ರಿಸಲ್ಟನ್ನು ತಂದುಕೊಡುತ್ತೆ. ಇವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೆಲವರಿಗೆ ಇರುತ್ತೆ, ಆಮೇಲೆ ಕೆಲವರಿಗೆ ಇರೋದಿಲ್ಲ. ಯಾಕಂತಂದರೆ ವಾತ ಪ್ರಕೃತಿಯಲ್ಲಿ ಬರೋದ್ರಿಂದ 75% ಇವರು ವಾತ ಪ್ರಕೃತಿ ಮತ್ತು 25% ಅಂದರೆ 25% ಇವರು ಸ್ಕಾರ್ಪಿಯೋ ಪ್ರಕೃತಿ ಅಂತಂದರೆ ಪಿತ್ತ ಪ್ರಕೃತಿಯಲ್ಲಿ ಬರೋದ್ರಿಂದ ಈ ಎರಡು ರಾಶಿಗಳ ಕಾಂಬಿನೇಷನ್ ಒಂದು ಒಳ್ಳೆ ಕಾಂಬಿನೇಷನ್. ಡಿಸಿಷನ್ಸನ್ನು ಭಾಳ ಚೆನ್ನಾಗಿ ತಗೊಳ್ತಾರೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇವರ ಆಹಾರದ ಮೇಲೆ ಕರೆಕ್ಟ್ ಟೈಮ್ನಲ್ಲಿ ಇವರು ಆಹಾರವನ್ನು ಸೇವಿಸಿದರೆ ಇವರಂಥ ಒಂದು ರಾಶಿಯ ಒಂದು ಕಾಂಬಿನೇಷನ್ ಬೇರೆಯವ್ರಿಗೆ ಇಲ್ಲ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಲಿಬ್ರಾ ಮತ್ತೆ ಸ್ಕಾರ್ಪಿಯೋ ಈ ಮಿಶ್ರ ರಾಶಿಯವರು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಹಾಗೆ ಅವರ ಆಹಾರ ಪದ್ಧತಿ ಬಗ್ಗೆ ತುಂಬ ತಿಳ್ಕೊಂಡ್ವಿ. ಈಗ ಇವ್ರಿಗೋಸ್ಕರ ಬಜೆ ಲೇಹ ಅಂತ ಏನು ಕರಿತೀವಿ ಅದು ಹೇಗೆ ತಯಾರಿಸೋದು, ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಇವ್ರಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಬಜೆಯನ್ನು ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದರ ಪೌಡರ್ ನಾವಿಲ್ಲಿ ಮಾಡಿಟ್ಕೊಂಡಿದ್ದೀವಿ. ಮತ್ತು ಜೇನುತುಪ್ಪ, ನಿಂಬೆಹಣ್ಣು ಈ ಲೇಹಕ್ಕೆ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು. ಈಗ ಇದನ್ನು ಮಾಡುವ ರೀತಿ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಆದರ್ಶ್ ಅವರೇ, ಲೇಹ ಅಂತ ಹೇಳಿದ್ರಿ, ಲೇಪ ಹಾಗೂ ಲೇಹ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು? ಈ ಲೇಪ ಅಂತಂತಂದರೆ ನಾವು ಏನು ಈ ಚರ್ಮಕ್ಕೆ ಅಥವಾ ನಮ್ಮ ತ್ವಚೆಗೆ ಹಚ್ಚಿಕೊಳ್ಳುವಂಥದ್ದು ಏನಿರುತ್ತೆ ಹೊರಗಡೆ ಎಕ್ಸ್ಟರ್ನಲ್ ಆಗಿ ನಾವೇನು ಹಚ್ಕೊಳ್ತೀವಿ ಅದಕ್ಕೆ ನಾವು ಲೇಪ ಅಂತ ಹೇಳ್ತೀವಿ. ಲೇಹ ಅಂತಂದರೆ ನಾವು ಸೇವಿಸುವಂಥದ್ದು. ಈಗ ನಾವೇನು ಇದನ್ನು ಮಾಡ್ತಾ ಇದ್ದೀವಿ ಇದು ಲೇಹ ಅಂತ ಹೇಳ್ತೀವಿ, ಇದನ್ನು ನಾವು ಸೇವಿಸುವಂಥದ್ದು. ಬನ್ನಿ ಈಗ ನಾವು ಬಜೆಯ ಲೇಹ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅರ್ಧ ಟೀ ಸ್ಪೂನ್ನಷ್ಟು ಬಜೆಯ ಒಂದು ನಾವೇನು ಪೌಡರನ್ನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನು, ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಈಗ ಈ ನಿಂಬೆಹಣ್ಣಿನ ರಸವನ್ನು ಹಾಕಿದ ನಂತರ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ 1 ಟೀ ಸ್ಪೂನಿನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಈ ಬಜೆಯ ಔಷಧೀಯ ಗುಣಗಳೇನಿದೆ ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತೇನೆ ನೋಡಿ. ನಾವು ಈ ಬಜೆಗೆ ನಾವು ನಿಂಬೆಹಣ್ಣಿನ ರಸವನ್ನು ಹಾಕಿದಾಗ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಇರಲಿಲ್ಲ, ಅಂದರೆ ಸ್ವಲ್ಪ ಥಿಕ್ ಆಗಿತ್ತು. ಈಗ ಈ ಒಂದು ಹನಿ ಅಂದರೆ ಜೇನುತುಪ್ಪವನ್ನು ಹಾಕಿದಾಗ ಇನ್ನೂ ಲಿಕ್ವಿಡ್ ಆಗಿ ಹೋಯ್ತದೆ ನೋಡಿ ಈ ಥರ. ಇದನ್ನು ನಾವು ಸಣ್ಣ ಮಕ್ಕಳಿಗೆ ಮತ್ತು 5 ವರ್ಷದ ನಂತರದ ಮಕ್ಕಳಿಗೆ, 5 ವರ್ಷವನ್ನು ವಯಸ್ಸನ್ನು ಆಗಿರುವಂಥ ಮಕ್ಕಳಿಗೆ ಮತ್ತು ಈ ಒಂದು ತೊದಲುವಿಕೆ, ಮಕ್ಕಳಿಗೆ ತೊದಲುವಿಕೆ ಮತ್ತು ಬಾಯಿ ಮಾತು ಬೇಗ ಬಂದಿಲ್ಲ ಅಂತ ಹೇಳಿ ಏನು ಹೇಳ್ತಾರೆ ಅವರಿಗೆ ಇದು ಬಹಳ ಉಪಯುಕ್ತವಾದಂಥ ಒಂದು ಲೇಹ ಅಂತೇಳಿ ಹೇಳ್ಬೋದು. ಮತ್ತು ಈ ಲೇಹವನ್ನು ದೊಡ್ಡವರಿಗೂ ಕೂಡ, ಈ ಕೆಲವರಿಗೆ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ತೊದಲುವಿಕೆಯ ಒಂದು ಪ್ರಾಬ್ಲಮ್ ಇರುತ್ತೆ, ಅವರು ಕೂಡ ಈ ಲೇಹವನ್ನು 1 ಸ್ಪೂನ್ನಷ್ಟು, ಈ ಥರ 1 ಸ್ಪೂನ್ನಷ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ತಿಂಡಿ ತಿನ್ನುವ ಮುಂಚೆ, ಅಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನೀವು 1 ಟೀ ಸ್ಪೂನಷ್ಟು ಇದನ್ನು ಬಾಯಲ್ಲಿ ಹಾಕ್ಕೊಂಡು ಸೇವಿಸಬೇಕು. ಸೊ ಇದನ್ನು ಈ ಥರ ಮಾಡೋದ್ರಿಂದ ನಿಮಗೆ ಒಂದು ತೊದಲುವಿಕೆ ಅನ್ನೋದು ಏನಿರುತ್ತೆ ಅದು ಸಂಪೂರ್ಣವಾಗಿ ಹೊರಟೋಗುತ್ತೆ. ಇದನ್ನು ನಾನು ಈ ಲೀಬ್ರಾ ಮತ್ತು ಸ್ಕಾರ್ಪಿಯೋ ಇವ್ರಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಕಸ್ಪ್ ಇರೋರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳ ಜನ ಲೀಬ್ರಾದವರು ಮಾತಾಡುವಾಗ ಒಂದು ಹಿಡಿದು ಮಾತಾಡುವಂಥ ಒಂದು ಅವರ ಒಂದು ರೂಢಿ ಏನಿರುತ್ತೆ ಮತ್ತು ಅವರಿಗೆ ಒಂದು ಬಂದಂಥ ಅದೊಂದು ಕಾಯಿಲೆ ಅಂತ ಹೇಳೋಕ್ಕಾಗೋದಿಲ್ಲ, ಅದೊಂದು ಅವರಿಗೆ ಹುಟ್ಟಿದಾಗಿಂದ ಒಂದು ಮಾತಾಡುವ ಒಂದು ತೊದಲುವಿಕೆ ಅನ್ನೋದೇನು ಹೇಳ್ತೀವಿ ಅದನ್ನು ಇದು ನಿಯಂತ್ರಿಸುತ್ತೆ. ಅದಕ್ಕಾಗಿ ಇದನ್ನು ಈ ಮಾಡಿದಂಥ ಲೇಹವನ್ನು 1 ಟೀ ಸ್ಪೂನ್ ದಿನ ಬೆಳಿಗ್ಗೆ ನೀವು ತೆಗೆದುಕೊಂಡು ಒಂದು 3 ರಿಂದ 4 ತಿಂಗಳುಗಳಷ್ಟು ನೀವು ಇದನ್ನು
ಮಾಡಿಟ್ಕೊಳ್ಬಹುದು ಮತ್ತು ಇದನ್ನು ಶೇಖರಣೆ ಮಾಡಿ ಒಂದು ಏರ್ ಟೈಟ್ ಜಾರ್ನಲ್ಲಿ ಕೂಡ ಇಡ್ಬೋದು. ಸೊ ಆದ್ದರಿಂದ ಈ ಒಂದು ನಾವು ಏನು ಈ ಲೇಹವನ್ನು ಮಾಡಿದ್ದೀವಿ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಮತ್ತು ನಂತರ ಇದರ ರಿಸಲ್ಟ್ಸ್ ಏನು ನಿಮಗೆ ಬರುತ್ತೆ ಅದು ತುಂಬ ಉಪಯುಕ್ತವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಲಾ ಮತ್ತು ವೃಶ್ಚಿಕ ಮಿಶ್ರ ರಾಶಿಯವರಿಗೆ ಬಜೆ ಲೇಹ ಬೇಕಾಗುವ ಸಾಮಗ್ರಿಗಳು: ಬಜೆಯ ಪುಡಿ, ಜೇನುತುಪ್ಪ, ನಿಂಬೆಹಣ್ಣು. ಮಾಡುವ ವಿಧಾನ: ಅರ್ಧ ಸ್ಪೂನ್ ಬಜೆಯ ಪುಡಿಯನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಅದಕ್ಕೆ ನಿಂಬೆ ರಸ ಹಿಂಡಿ ಮಿಕ್ಸ್ ಮಾಡಿಕೊಂಡು ನಂತರ ಜೇನುತುಪ್ಪವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ತುಲಾ ಮತ್ತು ವೃಶ್ಚಿಕ ಮಿಶ್ರ ರಾಶಿಯವರಿಗೆ ಬಜೆ ಲೇಹ್ಯ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಲಿಬ್ರಾ ಮತ್ತು ಸ್ಕಾರ್ಪಿಯೋ ಈ ಮಿಶ್ರ ರಾಶಿಯವರಿಗೆ ಯಾವ ರೀತಿ ಬಜೆಯ ಲೇಹ ತಯಾರಿಸ್ಬೋದು, ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ. ಈಗ ಹಿಪ್ಪಲಿ ತೈಲ, ಇವ್ರಿಗೆ ಹಿಪ್ಪಲಿ ತೈಲದಿಂದ ಏನೆಲ್ಲ ಪ್ರಯೋಜನಗಳಿದೆ, ಅದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಇದನ್ನು ಮಾಡೋಕ್ಕಿಂತ ಮುಂಚೆ ಏನೇನು ಇದಕ್ಕೆ ಬೇಕಾಗಿದೆ ಅನ್ನೋದನ್ನು ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಹಿಪ್ಪಲಿ, ಹರಳೆಣ್ಣೆ ಮತ್ತು ನಿಂಬೆಹಣ್ಣು, ಈ 3 ಇಂಗ್ರೀಡಿಯೆಂಟ್ಸ್ ಈ ತೈಲವನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಇದನ್ನು ಹೇಗೆ ಮಾಡೋದನ್ನೋದನ್ನು ನಾನು ಕಲಿಸ್ಕೊಡ್ತೀನಿ. ಬಹಳ ಮುಖ್ಯವಾದಂಥ ಈ ಒಂದು ಹಿಪ್ಪಲಿ ನಾವೇನು ತೊಗೊಂಡು ಬಂದಿದ್ದೀವಿ, ಇದನ್ನು ಫಸ್ಟು ಒಂದು 5ರಿಂದ 6ರಷ್ಟು ಈ ಹಿಪ್ಪಲಿಯನ್ನು ಹಾಕ್ಕೊಳ್ಬೇಕು ಈ ಥರ. ಈಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಆ ಥರ ಚೆನ್ನಾಗಿ ಪುಡಿ ಆಗಬೇಕದು. ಈಗ ಅದು ಪುಡಿ ಆಗಿದೆ. ಇದನ್ನು ಒಂದು ಇದರಲ್ಲಿ ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳೋಣ. ಈ ಥರ ಈ ಒಂದು ಪೌಡರ್ ಆದ ನಂತರ ಇದಕ್ಕೆ ಹರಳೆಣ್ಣೆ 1 ಟೀ ಸ್ಪೂನಷ್ಟು ಹರಳೆಣ್ಣೆಯನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ಮಾಡ್ಕೊಂಡ ನಂತರ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ನಿಂಬೆಹಣ್ಣಿನ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕಿಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀನಿ. 6 ತಿಂಗಳಿಗೆ ಒಂದು ಸಾರಿ ಇದನ್ನು ನಾವು ಸೇವಿಸಬೇಕು. ಹರಳೆಣ್ಣೆ ಇರೋದ್ರಿಂದ ಇದನ್ನು ಹಾಗೇ ಸೇವಿಸೋದು ಮತ್ತು ಅದ್ರ ಜೊತೆ ಹಿಪ್ಪಲಿ ಕೂಡ ಇರೋದ್ರಿಂದ ಅದನ್ನು ಸೇವಿಸೋದು ಬಹಳ ಕಷ್ಟ ಅನ್ನಿಸ್ಬೋದು. ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅದನ್ನು ಕಂಟ್ರೋಲ್ ಆಗಲಿ ಅಂತ ಹೇಳಿಬಿಟ್ಟು ನಾವು ನಿಂಬೆಹಣ್ಣಿನ ರಸವನ್ನು ಅದರಲ್ಲಿ ಹಾಕಿದ್ದೀವಿ. ನೀವು ಇದನ್ನು ಸೇವಿಸಬೇಕು. ಇದನ್ನು ಸೇವಿಸಿದರೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂಥ ಯಾವುದೇ ರೀತಿ ಕ್ರಿಮಿ ಕೀಟಗಳು ಏನಿರುತ್ತೆ ಅಂತಂದರೆ ಈ ಒಂದು ಕಿಲುಬಿ ಹುಳ ಅಂತ ಹೇಳಿ ನಾವು ಹೇಳ್ತೀವಿ, ಅದೊಂದು ಕ್ರಿಮಿ ನಮ್ಮ ಹೊಟ್ಟೆಯಲ್ಲಿ ಕರಳಿನಲ್ಲಿ ಇರುವಂಥದ್ದು, ಅವೆಲ್ಲನೂ ಅದು ನಾಶವಾಗುತ್ತೆ. ಮತ್ತು ನಿಮ್ಮ ಒಂದು ಮಲಬದ್ಧತೆ ಆಗಲಿ ಅಥವಾ ನಿಮಗೆ ಯಾವುದೇ ರೀತಿಯ ಈ ಮಲಮೂತ್ರ ವಿಸರ್ಜನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಹೊಟ್ಟೆ ಕ್ಲೀನ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಿಮ್ಮ ಹೊಟ್ಟೆ ಕ್ಲೀನ್ ಇರೋದ್ರಿಂದ ಯಾವುದೇ ರೀತಿಯ ಈ ಪಿಂಪಲ್ಸ್ ಆಗಲಿ, ಗುಳ್ಳೆಗಳಾಗಲಿ, ಚರ್ಮ ಕೆಡೋದಾಗಲಿ, ಚರ್ಮದ ಮೇಲೆ ಒಂಥರ ಈ ನವೆ ಅಂತ ಏನು ಬರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಮಾಯ ಆಗುತ್ತೆ. ಇದೇ ರೀತಿ 1 ಸ್ಪೂನನ್ನು ನೀವು ತಗೊಳ್ಳೋದು ಬಹಳ ಉತ್ತಮ. ಮತ್ತು ಇದನ್ನು ಹೇಗೆ ನೀವು ಯಾವ ದಿವಸ ನೀವು ಇದನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಆ ದಿವಸ ಇದನ್ನು ಮಾಡಿಕೊಂಡು ಹಾಗೇನೆ ಕುಡಿದು 1 ಗ್ಲಾಸ್ ನೀರನ್ನು ಕುಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗ್ತದೆ. ಒಂಥರ ನೀವು ಅಂದ್ಕೊಳ್ಬೋದು ಇದನ್ನು ತಗೊಂಡ ನಂತರ ಒಂಥರ ಏನಪ್ಪ ನನಗೆ ಡೈರಿಯಾ ಆಗಿ ಹೋಗ್ಬಿಡ್ತು ಅಂತ ಹೇಳಿ. ಡೈರಿಯಾ ಆಗೋದಿಲ್ಲ. ಅದೇ ಥರ ಒಂದು ಮಲ ವಿಸರ್ಜನೆ ಆಗುತ್ತೆ. ಅದಕ್ಕಾಗಿ ನೀವು ಇದನ್ನು 1 ಸಾರಿ ತೆಗೆದುಕೊಂಡು ನೋಡಿ. ಬಹಳ ಉತ್ತಮವಾದಂಥ ಒಂದು ಇದು ಔಷಧಿಯಾಗಿದೆ. ಸೊ ಹಿಪ್ಪಲಿ ತೈಲ ರೆಡಿಯಾಗಿದೆ. ತುಲಾ ಮತ್ತು ವೃಶ್ಚಿಕ ಮಿಶ್ರ ರಾಶಿಯವರಿಗೆ ಹಿಪ್ಪಲಿ ತೈಲ ಬೇಕಾಗುವ ಸಾಮಗ್ರಿಗಳು: ಹಿಪ್ಪಲಿ, ಹರಳೆಣ್ಣೆ ಮತ್ತು ನಿಂಬೆಹಣ್ಣು. ಮಾಡುವ ವಿಧಾನ: ಕುಟಾಣಿಗೆ ಹಿಪ್ಪಲಿಯನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಬಟ್ಟಲಿಗೆ ಹಾಕಿಕೊಂಡು ಅದಕ್ಕೆ ಹರಳೆಣ್ಣೆ ಮತ್ತು ನಿಂಬೆ ರಸವನ್ನು ಹಿಂಡಿ ಮಿಕ್ಸ್ ಮಾಡಿಕೊಂಡರೆ ತುಲಾ ಮತ್ತು ವೃಶ್ಚಿಕ ಮಿಶ್ರ ರಾಶಿಯವರಿಗೆ ಹಿಪ್ಪಲಿ ತೈಲ ಸಿದ್ಧ. ಸ್ನೇಹಿತರೆ, ಈಗ ತಾನೇ ನೋಡಿದ್ವಿ ಹಿಪ್ಪಲಿ ತೈಲನ ಹೇಗೆ ತಯಾರಿಸೋದು ಅಂತ. ಬರೀ 6 ತಿಂಗಳಿಗೊಮ್ಮೆ ಕುಡಿದ್ರೆ ಸಾಕು, ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ನಮ್ಮ ಶರೀರಕ್ಕೆ ಅಂತ. ಈಗ ನಿಮ್ಮ ಸಮಸ್ಯೆಗಳು
ಸಮಸ್ಯೆಗಳಿಗೆ ಸಮಾಧಾನ ಸಲಹೆ ನೀಡಲಿದ್ದಾರೆ ಆದರ್ಶ್ ಅವರು. ಬನ್ನಿ ಇವತ್ತು ಯಾರೆಲ್ಲ ಪತ್ರ ಬರೆದು ತಮ್ಮ ಸಮಸ್ಯೆಗಳನ್ನ ಹಂಚ್ಕೋತಾ ಇದ್ದಾರೆ, ಹಾಗೆ ಅವ್ರಿಗೆ ಏನೊಂದು ಸಮಾಧಾನ ಸಿಗುತ್ತೆ ಅಂತ ನೋಡೋಣ. ಆದರ್ಶ್ ಅವರೇ, ನಮ್ಮ ಮೊದಲನೇ ಪತ್ರನ ಕಾಂತಮ್ಮ ಅವರು ಹುಬ್ಬಳ್ಳಿಯಿಂದ ಬರೀತಿದ್ದಾರೆ. ಇವ್ರು ಹೇಳ್ತಾರೆ, ನನ್ನ ಮಗಳು ಪವಿತ್ರಾಗೆ 11 ವರ್ಷ ವಯಸ್ಸು, ಸರಿಯಾಗಿ ಊಟ ಮಾಡಲ್ಲ, ಮಾಡಿದ್ರು ತಕ್ಷಣ ಹೊಟ್ಟೆ ನೋವು ಅಂತ ಹೇಳ್ತಾಳೆ. ದಯವಿಟ್ಟು ಏನು ಪರಿಹಾರ ಇದಕ್ಕೆ ಆಯುರ್ವೇದದಲ್ಲಿ ಅಂತ ಹೇಳ್ತಿದ್ದಾರೆ. ಕಾಂತಮ್ಮ ಅವರೇ, ನಿಮ್ಮ ಮಗಳಿಗೆ 11 ವರ್ಷ ಅಂತ ಹೇಳಿದ್ರಿ, ಭಾಳ ಚೂಟಿಯಾಗಿದ್ದಾಳು ಅವಳು. ಯಾಕಂತಂದರೆ ಅವಳಿಗೆ ಊಟ ಬೇಡ ಆಗಿದೆ, ನೀವು ಫೋರ್ಸಬಲಿ ತಿನ್ನಿಸ್ತಾ ಇದ್ದೀರಾ ಇರಬೇಕು, ಅದಕ್ಕೆ ಅವಳು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಆಟೋಟಗಳಲ್ಲಿ ಅವಳು ಹೇಗಿದ್ದಾಳೆ ಅನ್ನೋದನ್ನು ಫಸ್ಟು ನೀವು ನೋಡ್ಕೊಳ್ಳಿ. ಆದಷ್ಟು ಆಟೋಟಗಳಲ್ಲಿ ಅವಳಿಗೆ ಆಸಕ್ತಿ ಇದ್ದಾಗ ಆಹಾರವನ್ನು ತ್ಯಜಿಸ್ತಾರೆ, ಅವ್ರಿಗೆ ಆಹಾರ ಲೈಕ್ ಆಗೋದಿಲ್ಲ. ಆದಷ್ಟು ನೀವು ಎಂಥ ಫುಡ್ಗಳನ್ನು ಅವ್ರಿಗೆ ಕೊಡಬೇಕಂದ್ರೆ ಅವರ ಮನಸ್ಸಿಗೆ ಚೆನ್ನಾಗಿ ಅನ್ನಿಸ್ಬೇಕು, ಅವ್ರಿಗೆ ಇಷ್ಟಪಡುವಂಥ ಆಹಾರಗಳನ್ನು ಆದಷ್ಟು ನೀವು ಕೊಡ್ತಾ ಇದ್ದರೆ, ಅವರು ಅದನ್ನು ಸ್ಲೋ ಆಗಿ ಆ ಒಂದು ಪ್ರೊಸೆಸನ್ನು ನೀವು ಮಾಡ್ತಾ ಇದ್ದರೆ ಒಂದು ಭಾಳ ಕಡಿಮೆ ದಿವಸದಲ್ಲಿ ಅವರು ಆ ಒಂದು ಗ್ರಿಪ್ಪನ್ನು ಹಿಡ್ಕೊಂಡ್ಬಿಡ್ತಾರೆ. ಅಂತಂದರೆ ಒಳ್ಳೆ ಊಟ ನನಗೆ ಸಿಗ್ತಾ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಭಾವಿಸ್ಕೊಂಡ್ಬಿಟ್ರೆ ಅವರು ಊಟವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಇವರು ಹಾಲು ಮತ್ತು ಮೊಸರು ಅಂತಂದರೆ ಇಷ್ಟಪಡ್ತಿರ್ಬೋದು. ಅದೇನಾದ್ರು ಅವ್ರು ಇಷ್ಟಪಡ್ತಾ ಇದ್ದರೆ ಅವರಿಗೆ ಅದನ್ನು ಕಂಟಿನ್ಯೂಷನ್ ಹಾಗೆ ಇಡಿ. ಅವ್ರು ಏನು ಇಷ್ಟಪಡ್ತಾರೆ ಅಂದರೆ, ಈಗ ಮೊಸರನ್ನ ಬೇಕು ನನಗೆ ಬೇರೆ ಏನೂ ಬೇಡ ಅಂತಂದರೆ ಮೊಸರನ್ನ ಮಾತ್ರ ಕೊಡಿ. ಆದಷ್ಟು ಫೋರ್ಸ್ ಆಗಿ ಇವರಿಗೆ ಊಟವನ್ನು ಮಾಡಲಿಕ್ಕೆ ಕೊಡಬೇಡಿ. ಅಂದರೆ ಇದೆಲ್ಲ ನನಗೆ ತಿಳಿದ ಮಟ್ಟಿಗೆ ಆ 11 ವರ್ಷ ವಯಸ್ಸಿನಲ್ಲಿ ಇದೊಂದು ಆಟೋಟಗಳ ಚಟುವಟಿಕೆಯಲ್ಲೂ ಜಾಸ್ತಿ ಇನ್ವಾಲ್ವ್ ಆಗೋದ್ರಿಂದ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಊಟವನ್ನು ಅವಾಯ್ಡ್ ಮಾಡೋದಕ್ಕೆ ಆ ರೀಸನ್ನ ಹೇಳ್ತಿರ್ಬೋದು. ಆದ್ರೂ ಅವ್ರಿಗೆ ಏನಾದರೂ ಆ ಥರ ಹೊಟ್ಟೆ ನೋವು ಬರ್ತಾ ಇದ್ದರೆ ಓಮದ ವಾಟರ್, ಓಮ್ ಕಾಳು ಏನಿದೆ ಅದನ್ನು ನೀರಿನಲ್ಲಿ 1 ಸ್ಪೂನ್ನಷ್ಟು ಓಮ ಕಾಳವನ್ನು ತೊಗೊಂಡು 1 ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಕುದಿಸಿ ನಂತರ ತಣ್ಣಗೆ ಮಾಡಿದ ನಂತರ ಆ ನೀರನ್ನು ಇನ್ಸ್ಟೆಡ್ ಆಫ್ ನೀವು ಏನು ಅವರಿಗೆ ನಾರ್ಮಲ್ ವಾಟರ್ ಕೊಡ್ತೀರಾ, ನೀರನ್ನು ಕೊಡ್ತೀರಾ, ಓಮ ಕಾಳು ಹಾಕಿರುವಂಥ ನೀರನ್ನು ನೀವು ಕೊಟ್ಟರೆ ಅದು ಬಹಳ ಉತ್ತಮವಾದದ್ದು. ಏನು ಹೊಟ್ಟೆ ನೋವು ಅಂತ ಏನು ಹೇಳ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಯವಾಗಿ ಹೋಗುತ್ತೆ. ಕಾಂತಮ್ಮ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಬನ್ನಿ ವೀಕ್ಷಕರೇ, ಈಗ ಮುಂದಿನ ಪತ್ರ ಯಾರು ಕಳಿಸಿದಾರ ಅಂತ ನೋಡೋಣ. ಮುಂದಿನ ಪತ್ರನ ರಾಮಕೃಷ್ಣ ಅವರು ಹಾಸನದಿಂದ ಕಳಿಸ್ತಾ ಇದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 60, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನಿಸುತ್ತೆ, ಇದರಿಂದ ತುಂಬ ಕಷ್ಟ ಆಗ್ತಿದೆ, ತುಂಬ ಕಸಿವಿಸಿ ಆಗ್ತಿದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ನಿಮಗೆ ರಾಮಕೃಷ್ಣ ಅವರೇ ಕೆಲವು ಸಮಸ್ಯೆಗಳಿರ್ಬೋದು. ಅಂತಂದರೆ ಮಾನಸಿಕ ತೊಂದರೆ ಇರ್ಬೋದು, ಅಥವಾ ಮನೆಯಲ್ಲಿ ನೀವು ಒಬ್ಬರೇ ಇರ್ಬೋದು, ಒಂಟಿತನ ಇರ್ಬೋದು, ಇಲ್ಲದಿದ್ದರೆ ನೀವು ಎಲ್ಲರನ್ನೂ ಬಿಟ್ಟು ಒಂಟಿತನವನ್ನು ನೀವು ಆರಿಸ್ಕೊಂಡಿರ್ಬೋದು. ಇದಾಗಿರ್ಬೋದು ಕಾರಣ ಒಂದು. ಎರಡನೇದು, ನಿಮಗೆ ಆದಷ್ಟು ಈ ಮೂತ್ರ ವಿಸರ್ಜನೆ ಬರುತ್ತೆ, ನಾನು ಹೋಗಬೇಕು ಅಂತ ಹೇಳಿ ನೀವೇನು ಮನಸ್ಸಿನಲ್ಲಿ ಅಂದ್ಕೊಳ್ತೀರಾ, ಇದನ್ನು ನೀವು ಫಸ್ಟು ತೆಗೆದು ಹಾಕಬೇಕು. ಎರಡನೇದಾಗಿ, ರಾತ್ರಿ ಹೊತ್ತು ಈ ಥರ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ದರೆ ರಾತ್ರಿ ಹೊತ್ತು ನೀರನ್ನು ಹೆಚ್ಚು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿ. ದಿನನಿತ್ಯದಲ್ಲಿ ಅಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೀವು ನೀರನ್ನು ನಾರ್ಮಲ್ ಆಗಿ ಕುಡಿಬಹುದು. ದಿನಕ್ಕೆ ಮಿನಿಮಮ್ ಎಲ್ಲರಿಗೂ ನಾನು ಅಡ್ವೈಸ್ ಮಾಡೋದೇನು ಅಂತಂದರೆ 4 ಲೀಟರ್ನಷ್ಟು ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ನೀವು ನೀರನ್ನು ಕುಡಿಲೇಬೇಕು. 4 ಲೀಟರ್ನಷ್ಟು ಮಿನಿಮಮ್ ನೀರನ್ನು ನೀವು ಕುಡಿಲೇಬೇಕು. ಎಲ್ಲರಿಗೂ ಹೇಳ್ತಾ ಇರೋದು, ಇದು ಪರ್ಟಿಕ್ಯುಲರ್ ರಾಶಿ ಅಂತಲ್ಲ ಅಥವಾ ಇದೇ ಜನರಿಗೆ ಇದೇ ವ್ಯಕ್ತಿಗಳಿಗೆ ಅಂತ ಹೇಳಲ್ಲ, ಎಲ್ಲರಿಗೂ ನಾನು ಹೇಳ್ತಾ ಇರೋ ಇದೊಂದು ಸಲಹೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ಇವರಿಗೆ 60 ವಯಸ್ಸಾಗಿದೆ, ಆದಷ್ಟು ಸ್ವಲ್ಪ ನೋಡಿ, ನಿಮಗೆ ಏನಾದರೂ ಸಿಹಿ ತಿನ್ನೋದು ಇಷ್ಟ ಇದ್ದರೆ ಅಥವಾ ಉಪ್ಪನ್ನು ನೀವು ಆದಷ್ಟು ಅಡುಗೆಗಳಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದಪ್ಪ ಏನು ಅಂತಂದರೆ, ಮಜ್ಜಿಗೆಯ ಸೇವನೆ ಏನಿದೆ ಅದನ್ನು ಜಾಸ್ತಿ ರೂಢಿಸ್ಕೊಳ್ಳಿ. ಮತ್ತು ಒಂದು ಸಾರಿ ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಬ್ಲಡ್ ಶುಗರ್ ಹೇಗಿದೆ, ನಾರ್ಮಲ್ ಆಗಿದೆನಾ ಅಥವಾ ಅದರಲ್ಲಿ ಏನಾದ್ರು ಹೇರುಪೇರುಗಳಿದೆನಾ, ಅದನ್ನೊಂದು ಸರಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಒಂದು ಡಯಾಬಿಟಿಕ್ ಅಂತ ನಾವೇನು ಹೇಳ್ತೀವಿ ಅಂದರೆ ಸಕ್ಕರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಈ ಒಂದು ಲಕ್ಷಣಗಳು ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ವಯಸ್ಸು ಕೂಡ 60 ಆಗಿರೋದ್ರಿಂದ ನೀವಂತೂ ಇಲ್ಲಿ ಮೆನ್ಷನ್ ಮಾಡಿಲ್ಲ ನನಗೆ ಯಾವ ಬೇರೆ ಕಾಯಿಲೆಗಳು ಯಾವ್ದಾದ್ರು ಇದೆನಾ ಅಂತ ಹೇಳಿ. ಇಲ್ದಿದ್ರೆ ತುಂಬ ಒಳ್ಳೆಯದು. ಹಾಗೇನಾದ್ರು ನಿಮಗೆ ಈ ರೀತಿ ಕಂಡು ಬಂದಲ್ಲಿ ದಯವಿಟ್ಟು ನೀವು ಒಂದು ಸಾರಿ ವೈದ್ಯರನ್ನು ಕಂಡು ಅವ್ರ ಹತ್ರ ಪರೀಕ್ಷಿಸಿಕೊಳ್ಳೋದು ಉತ್ತಮ. ರಾಮಕೃಷ್ಣ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಇಂದಿನ ಸಂಚಿಕೆಗೆ ಬಂದು ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನೀಡಿದಾರ. ಹಾಗೆ ಲೀಬ್ರಾ ಮತ್ತು ಸ್ಕಾರ್ಪಿಯೋ ಈ 2 ರಾಶಿಯವರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರ, ಮನೆ ಮದ್ದು ಹೇಗೆ ಮಾಡೋದು ತಿಳಿಸ್ಕೊಟ್ಟಿದ್ರ. ತುಂಬ ಧನ್ಯವಾದಗಳು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಲಿಬ್ರಾ ಮತ್ತು ಸ್ಕಾರ್ಪಿಯೋ ಈ ಮಿಶ್ರ ರಾಶಿ ಹೊಂದಿದವ್ರಿಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ಇರಬೇಕು, ಅವರ ಒಂದು ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಂಡಿದ್ದೀವಿ. ಹಾಗೆ
ನಾಳಿನ ಸಂಚಿಕೆಯಲ್ಲಿ ಸ್ಕಾರ್ಪಿಯೋ ಮತ್ತು ಸ್ಯಾಜಿಟೇರಿಯಸ್ ಈ ಎರಡು ರಾಶಿಗಳ ಗುಣಗಳನ್ನ ಹೊಂದಿರ್ತಾರಲ್ಲ, ಅವರು ಯಾವ ರೀತಿ ಆಹಾರ ಪದ್ಧತಿ ರೂಢಿಸ್ಕೋಬೇಕು, ಜೀವನ ಶೈಲಿ ಅವ್ರದ್ದು ಹೇಗಿರಬೇಕು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.